ಸಾಕ್ಷಾತ್ ಶ್ರೀಮನ್ ನಾರಾಯಣನ ಸ್ವರೂಪನೇ ಆಮೆ ಅಂತ ಹೇಳ್ತಾರೆ. ಬೆಟ್ಟದಷ್ಟು ಕಷ್ಟ ಇದ್ರೂ ಕೂಡ ನಾವು ಮಾಡುವಂತ ಸಣ್ಣ ಪೂಜೆಯಿಂದ ಎಲ್ಲ ನಿವಾರಣೆ ಆಗೋಗುತ್ತೆ. ವ್ಯಾಪಾರ ಅಭಿವೃದ್ಧಿಗೆ, ಧನಾಭಿವೃದ್ಧಿಗೆ, ಸಂತಾನ ಭಾಗ್ಯಕ್ಕೆ, ಹಾಗೆ ವಿದ್ಯಾಭ್ಯಾಸಕ್ಕೆ ಆಮೆನ ಮನೆಯಲ್ಲಿಟ್ರೆ ತುಂಬಾ ಒಳ್ಳೇದು. ಹೇಗಿಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಲಾಸ್ ಆಮೆನ ತೋರಿಸ್ತಾ ಇದ್ದೀನಿ. ಪಂಚಲೋಹದ ಆಮೆ ಇದ್ರೆ ಅದು ಕೂಡ ತುಂಬಾ ಒಳ್ಳೆಯದು. ಈಗ ಆಮೆನ ಇಡೋಕೆ ಬೌಲ್ ತುಂಬಾ ನೀರನ್ನ ಇಟ್ಕೊಳ್ತಾ ಇದ್ದೀನಿ. ನೀರ್ ತುಂಬಿದಾಗಿರ್ಬೇಕು, ಆಮೆ ಪೂರ್ತಿ ನೀರ್ನಲ್ಲಿರ್ಬೇಕು. ಇದಕ್ಕೆ ಗ್ರೀನ್ ಕಲರ್ ಸ್ಟೋನ್ ಹಾಕ್ತಾ ಇದ್ದೀನಿ. ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ, ಸ್ವಲ್ಪ ಗ್ರೀನ್ ಕಲರ್ ಸ್ಟೋನ್ ಹಾಕೊಂಡ್ರೆ ಆಯ್ತು. 5 ರೂಪಾಯಿ ಹಿತ್ತಾಳೆ ಕಾಯಿನ್ 5 ಇಡ್ತಾ ಇದ್ದೀನಿ. ನೀವು ಸ್ಟೀಲ್ ಕಾಯಿನ್ ಕೂಡ ಇಟ್ಕೋಬಹುದು. ಇದಕ್ಕೆ ನಾನು ರಾಜ್ ಕವಡೆ ಅಂತ ಬರುತ್ತೆ, ಇದು ಎಲ್ಲಾ ಗಂದಿಗೆ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ. ಇದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ರಾಜ್ ಕವಡೆ ಅಂತ ಹೇಳ್ತಾರೆ. ರಾಜ್ ಕವಡೆ 4 ಇಟ್ಟಿದ್ದೀನಿ. ಈಗ ಆಮೆನ ಇಟ್ಟು ಆಮೆ ಮುಖ ಮೇಲ್ಭಾಗಕ್ಕಿರ್ಬೇಕು. ಹಾಗೆ ಆಮೆನ ಉತ್ತರ ದಿಕ್ಕು, ಪೂರ್ವ ದಿಕ್ಕು, ಈಶಾನ್ಯ ದಿಕ್ಕಿನ ಮೂಲೆಗೆ ಆಮೆ ಮುಖನ ತಿರುಗಿಸಿ ಇಡಬೇಕು. ದೇವ್ರ ಮನೆಯಲ್ಲಿಟ್ಟರು ಕೂಡ ತುಂಬಾ ಒಳ್ಳೆಯದು. ನಡು ಮನೆಯಲ್ಲೂ ಕೂಡ ಇಡ್ಬೋದು. ಹಾಗೆ ಮಂಗಳವಾರ, ಶುಕ್ರವಾರ ದಿನಗಳಲ್ಲಿ, ಶನಿವಾರ ದಿನಗಳಲ್ಲಿ ಮಹಾವಿಷ್ಣು ಸ್ವರೂಪ ಆಮೆ ಆಗಿರೋದ್ರಿಂದ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಸಣ್ಣ ವಿಗ್ರಹಗಳಿತ್ತು ಅಂದ್ರೆ ಅದನ್ನ ನಾವು ಲಾಕರ್ನಲ್ಲಿ ಕೂಡ ಇಟ್ಕೋಬಹುದು. ವ್ಯಾಪಾರ ವ್ಯವಹಾರ ಮಾಡೋ ಜಾಗದಲ್ಲೂ ಕೂಡ ಇಟ್ಕೋಬಹುದು. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೆಯದು. ಮನೆಗೆ ಧನಾಭಿವೃದ್ಧಿ ಆಗುತ್ತೆ. ಆಮೆನ ಯಾರಾದ್ರೂ ಹೊಸದಾಗಿ ಮನೆಗೆ ತಂದ್ರೆ ಶುಕ್ರವಾರ ದಿನ ಸಂಜೆ 5:30 6:30 ಒಳಗಡೆ ಗೋಧೂಳಿ ಸಮಯದಲ್ಲಿ ತಂದು ಹೊಸದಲ್ಲಿಟ್ಟು ಪೂಜೆ ಮಾಡಿ ಮನೆಗೆ ತಗೊಂಡ್ರೆ ತುಂಬಾ ಒಳ್ಳೆಯದು. ಆಮೆ ವಿಷ್ಣು ಸ್ವರೂಪ ಆಗಿರೋದ್ರಿಂದ ಲಕ್ಷ್ಮೀ ಕೃಪೆ ಕೂಡ ಸಿಗುತ್ತೆ. ನಾನು 2 ತರ ಆಮೆ ಇಟ್ಟಿದ್ದೀನಿ. ಒಂದು ಗ್ಲಾಸ್ದು, ಇನ್ನೊಂದು ಬ್ರಾಸ್ದು. ಒಂದು ದೇವ್ರ ಮನೆಯಲ್ಲಿ, ಇನ್ನೊಂದು ಹಾಲ್ನಲ್ಲಿ ಇಟ್ಟಿದ್ದೀನಿ. ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಮೇಲೆ ಪ್ರಾಡಕ್ಟ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪ್ರಾಡಕ್ಟ್ ಲಿಂಕ್ ಹೋಗುತ್ತೆ. ಥ್ಯಾಂಕ್ ಯು.